ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾವು ಅಧ್ಯಾತ್ಮದ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಜನರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಅದನ್ನು ತಿಳಿಗೊಳಿಸುವಂಥ ಒಂದು ವಿಚಾರದಲ್ಲಿ ನಾವಿದ್ದೇವೆ. ಮುಂದೆ ಕೂಡ ಈ ಅಧ್ಯಾತ್ಮದ ಅನೇಕ ವಿಷಯಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡೋರಿದ್ದೇವೆ. ಇವತ್ತಿನ ಒಂದು ವಿಷಯ ನೋಡೋದಾದರೆ, ಒಂದು ದಿನ ದೇವರು ಭೂಮಿ ಮೇಲೆ ಬರ್ತಾನೆ. ಯಾಕೋ ಭಾಳ ವರ್ಷ ಆಯಿತು, ಭೂಮಿಯಲ್ಲಿ ಏನೇನು ಕಡಿಮೆ ಇದೆ, ಯಾರ್ಯಾರಿಗೆ ಏನೇನು ಕಡಿಮೆ ಇದೆ ಅದನ್ನು ತಿಳ್ಕೊಂಡು ಬರೋಣ ಅಂತೇಳಿ ಬರ್ತಾನೆ. ಬಂದು ನೋಡ್ತಾನೆ, ಎಲ್ಲ ಕಡೆ ಹಚ್ಚ ಹಸಿರು, ಎಲ್ಲ ಆನಂದ ಆಗ್ತೈತೆ. ಅದರ ಏನಾದರೂ ಕೊಟ್ಟು ಹೋಗ್ಬೇಕಲ್ಲ ಅಂಥೇಳಿ ಈತ ನಿರ್ಣಯ ಮಾಡ್ತಾನೆ. ಆದರೆ ಇಲ್ಲಿ ಬಂದು ಒಂದು ಮೀಟಿಂಗ್ ಕರಿತಾನೆ. ಆಗ ಒಂದು ಕಾಗೆ ಇರ್ತೈತಿ, ನಂತರ ಒಂದು ಅಡಮರಿ ಇರ್ತೈತಿ, ನಂತರ ಬದಿಗೆ ಒಬ್ಬ ಮನುಷ್ಯ ಇರ್ತಾನೆ. ಈ ಮೂರನ್ನು ಕುಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಪ್ರಥಮವಾಗಿ ಕಾಗಿ ಕೇಳ್ತಾನೆ, ನಿನಗೇನಾದರೂ ಬೇಕು ಕೇಳು, ನಾನು ಭೂಮಿಗೆ ಬಂದಿದ್ದೇನೆ, ನಿನ್ನ ಏನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ಬಗೆಹರಿಸ್ತೇನೆ ಅಂತ ಹೇಳ್ತಾನೆ. ಆಗ ಕಾಗಿ ಹೇಳ್ತೈತಿ, ನನಗೇನು ಬೇಡ ದೇವರೇ, ಎಲ್ಲವನ್ನು ಕೊಟ್ಟಿದೆ. ಆಗ ದೇವ್ರ ಹೇಳ್ತಾನೆ, ನಿನಗೆ ಬಣ್ಣವನ್ನು ಕೊಟ್ಟಿಲ್ಲ, ಅದೇನು ಬೇಡ. ಬಣ್ಣ ನೋಡ್ರೆ ಮನುಷ್ಯ ನನ್ನನ್ನು ಎತ್ಕೊಂಡು ಹೋಗ್ತಾನೆ, ಅದು ಬೇಡ. ಧ್ವನಿ ಕೇಳ್ತಾನೆ, ಇಲ್ಲ ಬೇಡ, ನನಗಿದ್ದದ್ದು ಸಾಕಂತ ಹೇಳ್ತಾನೆ. ನಾನು ಸಮೃದ್ಧವಾಗಿದ್ದೇನೆ, ವಸಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಹಾಡ್ತೇನೆ, ನಲಿತೇನೆ, ನನಗೇನು ಬೇಡ ಅಂತಾನೆ. ಆಗ ಅಡಮರಿ ಕಡೆ ಬರ್ತಾನೆ. ಅಡಮರಿ ಕೇಳ್ತಾನೆ, ನಿನಗೇನು ಬೇಕು ಕೇಳು, ನಿನಗೇನಾದರೂ ಕೊರತೆ ಇದೆ ಅಂತ ಕೇಳ್ತಾನೆ. ನನಗೇನು ಕೊರತೆ ಇಲ್ಲ ದೇವರೇ, ನೀನು ಎಲ್ಲ ಹಚ್ಚ ಹಸಿರಾಗಿ ಇಟ್ಟಿದೆ, ನನಗೆ ಏನು ಬೇಕು ಅದನ್ನೆಲ್ಲ ನೀನು ಕೊಟ್ಟಿದ್ದಿ, ರೋಗ ಮುಕ್ತವಾಗಿ ನನ್ನನ್ನು ನೀನಿಟ್ಟಿದ್ದಿ, ನನಗೇನ ಬೇಡ ಅಂತ ಹೇಳ್ತಾನೆ. ಆಗ ಮನುಷ್ಯನ ಕಡೆ ಕೇಳ್ತಾನೆ. ಆಗ ಮನುಷ್ಯ ಮುಖವನ್ನು ಸಪ್ಪಗೆ ಮಾಡಿಕೊಂಡು ಬಗ್ಗಿ ದೊಡ್ಡ ಒಂದು ಚೀಲವನ್ನು ಹೊತ್ಕೊಂಡು ಬಂದಿರ್ತಾನೆ. ಆ ಚೀಲವನ್ನು ನೋಡಿ ದೇವರಿಗೆ ಆಶ್ಚರ್ಯ ಆಗ್ತದೆ. ಏನಾದರೂ ನನಗೆ ಹೊಗಳಿಕೆ ಮಾಡ್ತಾನೆ ಇವು ಮನುಷ್ಯ. ಯಾಕಂದ್ರೆ 80 ಲಕ್ಷ ಜೀವರಾಶಿ ಕೋಟಿಗಳಲ್ಲಿ ಮನುಷ್ಯ ಜೀವ ಶ್ರೇಷ್ಠ ಅಂತೇಳಿ ಈತನನ್ನು ನಿರ್ಮಾಣ ಮಾಡಿರ್ತಾನೆ. ಇವನಿಗೆ ಬುದ್ಧಿ ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ, ಇವ ನನ್ನನ್ನು ಹೊಗಳಬೋದು ಅಂತ ಹೇಳ್ತಾನೆ. ಆಗ ಆ ಒಂದು ಚೀಲದಲ್ಲಿ ದೊಡ್ಡ ಒಂದು ಲಿಸ್ಟನ್ನು ತಂದಿರ್ತಾನೆ. ಆ ಲಿಸ್ಟನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರೇ, ನೀ ಏನು ಕೊಟ್ಟಿದೆ ಇಲ್ಲಿ, ನನಗೆ ಸಂಕಟ ಕೊಟ್ಟಿದೆ, ದುಃಖ ಕೊಟ್ಟಿದೆ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಇದ್ದ ಹೆಂಡತಿಯನ್ನು ಕಸ್ಕೊಂಡು, ನಂತರ ಮಕ್ಕಳನ್ನು ಬೆಳೀಲಿಕ್ಕೆ ಕೊಡಲಿಲ್ಲ, ನೀನು ಅಂಗವಿಕಲ್ ಮಾಡಿದೆ. ದೊಡ್ಡ ಲಿಸ್ಟನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. 15-20 ನಿಮಿಷ ಕೇಳ್ತಾನೆ. ಆಗ ದೇವರಿಗೆ ಮೂರ್ಛೆ ಬಂದಂಗಾಗಿ ಬೀಳುವಂಥ ಹೊತ್ತಿನಲ್ಲಿರ್ತಾನೆ. ಮತ್ತೆ ಸಾವರಿಸ್ಕೊಂಡು ಈತನ ಕಡೆಗೆ ನೋಡ್ತಾನೆ. ಈತ ಮತ್ತೆ ಲಿಸ್ಟ್ ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ದೇವರಿಗೆ ಗಾಬರಿ ಆಗ್ತೈತೆ. ಆವಾಗ ಅವೇನು ಮಾಡ್ತಾನೆ ಅಂತಂದರೆ, ನೋಡಪ್ಪ ಮನುಷ್ಯ, ನಿನಗೆಲ್ಲ ಕೊಟ್ಟಿದ್ದಾನೆ, ಎಲ್ಲಿ ಕೊಟ್ಟಿದ್ದೀನಿ ನೀನು, ತೋರಿಸಿರೆ ಕೊಡು, ಇಲ್ಲೆಲ್ಲಿದೆ, ಎಲ್ಲ ದುಃಖನೇ ಇದೆ, ಒಡೆದಾಟಿದೆ, ಬಡ್ದಾಟಿದೆ, ಹಿಂಸೆ ಇದೆ, ನಾನು ಮನಸ್ಸು ಸರಿಯಾಗಿ ಕೊಟ್ಟಿಲ್ಲ, ಎಲ್ಲ ಕೊಟ್ಟರು ಕೂಡ ಏನೂ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾನೆ. ಆಗ ದೇವರು ನಿರ್ಧಾರ ಮಾಡ್ತಾನೆ, ಇವನು ಭೇಟಿ ಆಗೋದು ಬೇಡ, ಒಂದು ಎಲ್ಲಿಯಾದರೂ ಗುಡ್ಡದಲ್ಲಿ ಹೋಗಿ ಸೇರ್ಕೊಂಡು ಬೇಡ ಅಂತ ಗುಡ್ಡದಲ್ಲಿ ಹೋಗ್ತಾನೆ. ಅಲ್ಲಿ ಸಹಿತ ಈತ ಹೋಗಿ ಅಲ್ಲೊಂದು ದೇವಾಲಯ ಕಟ್ಟಿ ಅಲ್ಲಿ ಮೆಟ್ಲು ಹಾಕಿ ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ದೇವರ ನಾಪತ್ತೆಯಾಗಿದ್ದಾನೆ. ಅಂದರೆ ದೇವರ ಕಾಣೋದನ್ನೇ ಇಲ್ಲ. ಯಾಕಂದ್ರೆ ಇವನು ನೋಡಿದ ತಕ್ಷಣ ಅವನು ಗಾಬರಿ ಆಗ್ತಾ ಇದ್ದಾನೆ. ಮನುಷ್ಯ ಗಾಬರಿ ಆಗಬೇಕು, ಆದರೆ ದೇವರೇ ಗಾಬರಿ ಆಗ್ತಾನೆ. ಅಂದಿಂದ ಇಂದಿನವರೆಗೆ ಯಾರಿಗೂ ದೇವರು ಭೇಟಿ ಆಗೋದಿಲ್ಲ, ಭೇಟಿನೂ ಆಗಿಲ್ಲ. ಇದರ ತಾತ್ಪರ್ಯ ಏನಂತಂದರೆ, ಮನುಷ್ಯನಿಗೆ ಎಲ್ಲ ಕೊಟ್ಟರು ಕೂಡ ಏನೂ ಕೊಟ್ಟಿಲ್ಲ ಅಂತ ವಾದವನ್ನು ಮಾಡ್ತಾನೆ. ಎಲ್ಲ ಸಮೃದ್ಧಿ ಇದೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ದೇಹ ಅತ್ಯಂತ ಸದೃಢವಾಗಿ ಕೊಟ್ಟಿದ್ದಾನೆ. ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಸವೇ ಅಂತ ಬಸವಣ್ಣವರು ಹೇಳಿದರು. ಇಂಥ ಒಂದು ಅದ್ಭುತವಾದಂಥ ಶರೀರವನ್ನು ಕೊಟ್ಟರು ಕೂಡ ಏನೂ ಇಲ್ಲ ಅಂತೇಳಿ ಕೊರಗ್ತಾ ಇದ್ದಾನೆ. ಇದು ಕೊರಗೋದನ್ನು ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ದೇವರು ನನಗೆ ನೀನು ಎಲ್ಲವನ್ನು ಕೊಟ್ಟಿದೆ, ನಿನ್ನ ಕಡೆ ನನಗೆ ಏನಾದರೂ ಬೇಡವೇ ಬೇಡ ಅಂತ ಹೇಳಬೇಕು. ಆದರೆ ಈ ಮನುಷ್ಯ ಹಾಗೆ ಮಾಡೋದಿಲ್ಲ, ದೊಡ್ಡ ಪಟ್ಟಿಯನ್ನು ಇಟ್ಟಿರ್ತಾನೆ. ಈ ಕಥೆಯ ತಾತ್ಪರ್ಯ ಅಂತಂದರೆ, ನಾವು ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬೇಕು, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಬೇಕು, ಇದ್ದದ್ರಲ್ಲೇ ಸಂತೃಪ್ತವನ್ನು ಪಡಬೇಕು. ಯಾವ ರೀತಿ ಕಾಗೆ ಮತ್ತು ಅಡಮರೆ ಸಂತೋಷದಿಂದಿದ್ದಾರೆ, ಆ ರೀತಿ ನಾವು ಸಂತೋಷದಿಂದಿರುವಂಥ ಜೀವನವನ್ನು ಸಾಗಿಸಬೇಕು. ಇದೇ ನಿಜವಾದಂಥ ಜೀವನ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿಸುವಾಗಲಿ. ನಮಸ್ಕಾರ.